ರಾಜ್ಯದಲ್ಲಿ ಉಪಚುನಾವಣೆಯ ಅಖಾಡ ಸಿದ್ಧವಾಗ್ತಾ ಇದೆ. ಇವತ್ತು ಮನೆ ಮನೆ ಪ್ರಚಾರ, ಅಂತಿಮ ಹಂತದ ಚುನಾವಣೆಯ ಸಿದ್ಧತೆಯನ್ನು ಒಂದು ಕಡೆ ಮಾಡ್ಕೊಳ್ತಾ ಇದ್ರೆ, ಇನ್ನು ಅಭ್ಯರ್ಥಿಗಳು ಅಂದಾಗ ಮನೆ ಮನೆ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ನಾಳೆ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆಯ ಮತದಾನದ ಹಿನ್ನೆಲೆಯಲ್ಲಿ ಮನೆ ಮನೆ ಪ್ರಚಾರದ ಮೂಲಕ ಮತದಾರರ ಮನವೊಲಿಕೆ ನಡೀತಾ ಇದೆ. ಮತದಾರರ ಮನವೊಲಿಕೆಗೆ ಹಣದ ಹೊಳೆ ಹರಿಯುವ ಸಾಧ್ಯತೆ ಇದೆ. 3 ಕ್ಷೇತ್ರಗಳಲ್ಲೂ ಉಭಯ ಪಕ್ಷಗಳಿಂದ ಹಣ ಆಮಿಷ ಬಹಳ ಜೋರಾಗಿ ನಡೀತಾ ಇದೆ. ಚುನಾವಣಾ ಆಯೋಗ ಅಂದಾಗ, ಚುನಾವಣೆ ಅಂದಾಗ ಒಂದಷ್ಟು ನಿಯಮಗಳಿದ್ದಾವೆ. ಬಟ್ ಈ ದಿನಗಳಲ್ಲಿ ಆ ಮೌಲ್ಯವನ್ನು ಪ್ರತಿಯೊಂದು ಚುನಾವಣೆ ಕಳೆದುಕೊಳ್ತಿದೆ ಅನ್ನೋದರಲ್ಲಿ ಅತಿಶಯೋಕ್ತಿ ಅಲ್ಲವೇ ಅಲ್ಲ. ಸೊ ಹಾಗಾಗಿ ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ, ಬೈ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಒಂದಷ್ಟು ಸಿದ್ಧತೆಯನ್ನು ಮತಗಟ್ಟೆಗಳಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಮಗದೊಂದು ಕಡೆ ನೆನ್ನೆ ಬಹಿರಂಗ ಸಮಾವೇಶ ಅಂತ್ಯ ಆಯಿತು. ಇವತ್ತು ಮನೆ ಮನೆ ಪ್ರಚಾರಕ್ಕೆ ಅವಕಾಶ ಇರುತ್ತೆ. ಸೊ ಮನೆ ಮನೆಗೆ ಹೋಗಿ ನೀವು ನಮಗೆ ಮತ ಕೊಡಿ, ಮತ ನೀಡಿ ಅನ್ನುವಂಥ ನಿಟ್ಟಿನಲ್ಲಿ ಮತ ಯಾಚನೆಗೊಂದು ಅವಕಾಶ ಇದೆ. ಇನ್ನು ನಾಳೆ ನೇರವಾಗಿ ಮತದಾನ ನಡೆಯುತ್ತೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮತದಾರ ಪ್ರಭುಗಳು ಮತಗಟ್ಟ ಧಾವಿಸಿ ಮತ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಒಂದಷ್ಟು ಹಿನ್ನೆಲೆಯಲ್ಲಿ ಇವತ್ತು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಮತ ದಾನ ಮಾಡಬೇಕು ಅನ್ನುವಂಥ ಅರಿವನ್ನು ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದು ಒಂದು ಭಾಗ. ಆದರೆ ಮನೆ ಮನೆ ಪ್ರಚಾರದ ಸಂದರ್ಭದಲ್ಲಿ ಅತಿ ಹೆಚ್ಚು ಹಣದ ಹೊಳೆ ಹರಿಯುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಿಯಮಗಳಿದ್ದಾವೆ. ಇಂಥ ಹಣದ ಹೊಳೆ ಹರಿಯದ ಚುನಾವಣೆಗಳನ್ನು ಈ ದಿನಗಳಲ್ಲಿ ನಿರೀಕ್ಷೆ ಮಾಡೋದು ಕೂಡ ಬಹಳ ಕಷ್ಟ. ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ವರ್ಸಸ್ ನಿಖಿಲ್ ಬಹುದೊಡ್ಡ ಫೈಟ್. ಇನ್ನು ಶಿಗ್ಗಾವಿ ವಿಚಾರಕ್ಕೆ ಬರೋದಾದರೆ ಭರತ್ ಬೊಮ್ಮಾಯಿ, ಯಾಸಿರ್ ಖಾನ್ ಪಠಾಣ್. ಇನ್ನು ಸಂಡೂರಿನಲ್ಲಿ ಅನ್ನಪೂರ್ಣ ಮತ್ತು ಬಂಗಾರು ಹನುಮಂತು ಮುಖಾಮುಖಿ ಆಗ್ತಿದ್ದಾರೆ. ಸೊ ಹಾಗಾಗಿ ಈ ಅಭ್ಯರ್ಥಿಗಳು ಕೊನೆ ಕ್ಷಣದಲ್ಲಿ ಮತದಾರರ ಮನ ಗೆಲ್ಲುವುದಕ್ಕೆ ನಾನಾ ರೀತಿಯ ಕಸರತ್ತನ್ನು ಮಾಡ್ತಾನೆ ಇದ್ದಾರೆ. ಆಸೆ ಆಮಿಷವೇ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು. ಸೊ ಪುತ್ರರನ್ನು ಗೆಲ್ಲಿಸಬೇಕಂತ ತವಕದಲ್ಲಿ HD ಕುಮಾರಸ್ವಾಮಿನೂ ಇದ್ದಾರೆ, ಬಸವರಾಜ ಬೊಮ್ಮಾಯಿನೂ ಇದ್ದಾರೆ. HDK ತಿರುಗೇಟಿಗೆ ಪಣ ತೊಟ್ಟಿದ್ದಾರೆ DK ಬ್ರದರ್ಸ್. ಇದೊಂದು ರೀತಿ ಹೆಂಗಾಗಿದೆ ಅಂದರೆ, ಮಾಜಿ ಮುಖ್ಯಮಂತ್ರಿಗಳಿಂದ ತೆರವಾದ ಕ್ಷೇತ್ರ ಆಗಿರೋದ್ರಿಂದಾಗಿ ಕ್ಷೇತ್ರವನ್ನು ಉಳಿಸಿಕೊಳ್ಳುವಂಥ ಒಂದಷ್ಟು ಹಪಹಪಿ. ಮಗದೊಂದು ಕಡೆ HD ದೇವೇಗೌಡರು, ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅಂದಾಗ ಕುಟುಂಬದ ಪ್ರತಿಷ್ಠೆಯಲ್ಲಿ ಕಂಡು ಬರ್ತಾ ಇದೆ. 2 ಕುಟುಂಬಗಳ ನಡುವಿನ ಜಿದ್ದಾಜಿದ್ದಿ ಥರ ಕಂಡು ಬರ್ತಾ ಇದೆ. ಸೊ ಆದರೂ ಅಭ್ಯರ್ಥಿಗಳು ಅಂತ ನೋಡೋದಾದರೆ ಚನ್ನಪಟ್ಟಣದಿಂದ ಸಿಪಿ ಯೋಗೇಶ್ವರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಕಣದಲ್ಲಿದ್ದಾರೆ. ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಮತ್ತು ಯಾಸಿರ್ ಖಾನ್ ಪಠಾಣ್ ಕಣದಲ್ಲಿದ್ದಾರೆ. ಇನ್ನು ಸಂಡೂರಿನಲ್ಲಿ ಅನ್ನಪೂರ್ಣ ತುಕಾರಾಂ ಮತ್ತು ಬಂಗಾರು ಹನುಮಂತು ಕಣದಲ್ಲಿದ್ದಾರೆ. ಸೊ ಈ ಅಭ್ಯರ್ಥಿಗಳು ಕೊನೆ ಕ್ಷಣದಲ್ಲಿ, ಅಂದರೆ ಇವತ್ತು ಮನೆ ಮನೆ ಪ್ರಚಾರಕ್ಕೆ ಅವಕಾಶ ಇರುವುದರಿಂದಾಗಿ ಅಂತಿಮ ಹಂತದ ಚುನಾವಣಾ ಪ್ರಚಾರದ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ತಿದ್ದಾರೆ. ಮತ್ತು ಇಲ್ಲಿ ಹಣದ ಹೊಳೆಯೇ ಹರಿಯುತ್ತೆ ಎನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.